ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿನಿ ನೋಡ್ರಿ. ನಾವು ಕೂಡ ಸೂಪರಾಗಿದ್ದೀವಿ ನೋಡ್ರಿ. ನಾನಂತೂ ಇವತ್ತು ನಿಮ್ಮ ಕೂಡ ಏನು ಶೇರ್ ಮಾಡ್ಕೊಳಕತ್ತೀನಪ್ಪ ಅಂತಂದ್ರೆ ಸೂಪರಾಗಿರೋಂಥ ಎಗ್ ತರಕಾರಿ ಆಮ್ಲೆಟ್. ತುಂಬಾ ಚೆನ್ನಾಗಿ ಆಗ್ತದ್ರಿ ಈ ಎಗ್ ತರಕಾರಿ ಆಮ್ಲೆಟ. ತಿನ್ನಕ್ಕಂತೂ ಸೂಪರ್ ಟೇಸ್ಟ್ ಇರ್ತದೆ. ಪ್ರತಿಯೊಬ್ಬರು ಇಷ್ಟಪಡ್ತೀರ. ಒಂದು ಸಲ ನೀವು ಟ್ರೈ ಮಾಡಿ ತಿಂದರೆ ಪದೇ ಪದೇ ಮಾಡಿ ತಿನ್ಬೇಕಂತ ಅನ್ನಿಸ್ತದೆ ನೋಡ್ರಿ. ಅಷ್ಟು ಚೆನ್ನಾಗಿರ್ತದೆ. ಒಂದು ಆಮ್ಲೆಟ್ ತಿಂದರೆ ಸಾಕು, ಹೊಟ್ಟೆನೇ ಫುಲ್ ತುಂಬ ಹೋಗ್ತದೆ. ಈ ಎಗ್ ತರಕಾರಿ ಆಮ್ಲೆಟ್ ಮಾಡೋದಕ್ಕೆ ಏನೆಲ್ಲ ಬೇಕು ಮತ್ತು ಹೇಗೆ ಮಾಡೋದು ಅಂತ ಹೋಗಿ ನೋಡಿಕೊಂಡು ಬರೋಣ ಬರ್ರಿ. ಎಗ್ ತರಕಾರಿ ಆಮ್ಲೆಟ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತುರಿದ್ಬಿಟ್ಟು ತೊಗೊಂಡಿದ್ದೀನಿ ರೀ. ಇಲ್ಲಿ ಟೊಮೊಟೊ ಚಿಕ್ಕ ಸೈಜ್ ಒಂದು ಟೊಮೊಟೊ ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಕ್ಯಾರೆಟ್ನ ಅದು ಕೂಡ ನಾನು ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಸೌತೆಕಾಯಿ ಕೂಡ ನಾನು ಈ ರೀತಿ ತುರಿದು ತೊಗೊಂಡಿನಿ ರೀ. ಇಲ್ಲಿ ಮನೆಯಲ್ಲಿ ಮಾಡಿರುವಂಥ ಮಸಾಲೆ ಖಾರ, ಒಂದು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಇಲ್ಲಿ ನಾನು 5 ಮೊಟ್ಟೆನ ತೊಗೊಂಡಿನಿ ನೋಡಿರಿ. ಇವಾಗ ಈ ಮೊಟ್ಟೆನ ನಾವು ಈ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡ್ರಿ. ನಾನು ಇಲ್ಲಿ ಫಸ್ಟಿಗೆ ಖಾರ ಉಪ್ಪು ಹಾಕೋತೀನಿ ರೀ. ಇಲ್ಲಿರೋಂಥ ಖಾರ ಉಪ್ಪು ಮತ್ತು ನಾನು ಈ ಬೌಲಿಗೆ ಹಾಕ್ಕೊಂಡಿನಿ ನೋಡಿರಿ. ಇವಾಗ ಇದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ನಾವು ನೀರನ್ನ ಸೇರಿಸ್ಬೇಕಾಗ್ತದೆ. ನೀರು ಯಾಕೆ ಸೇರಿಸ್ಬೇಕಪ್ಪ ಅಂದ್ರೆ ನಾವು ನೀರು ಸೇರಿಸಿ ಕಲಸ್ಕೊಂಡೇವಂದ್ರೆ ಉಪ್ಪು ಕೂಡ ಬೇಗ ಕರಗ್ತದೆ ರೀ. ಮತ್ತು ಖಾರ ಅಂತೂ ಗಂಟಾಗಂಗಿಲ್ಲ. ನಾವು ಡೈರೆಕ್ಟ್ ಇದ್ರ ಒಳಗಡೆ ನೀರು ಹಾಕದೇ ಮೊಟ್ಟೆ ಹೊಡೆದು ಹಾಕ್ಕೊಂಡಿವಿ ಅಂದ್ರೆ ಉಪ್ಪು ಕರೆಕ್ಟಾಗಿ ಕರಗಂಗಿಲ್ಲ ಮತ್ತು ಖಾರ ಕೂಡ ಗಂಟಾಗ್ಬಿಡ್ತದೆ ರೀ. ಹಾಗಾಗಿ ನಾವು ಲಾಸ್ಟ್ ಆಮ್ಲೆಟ ಫ್ರೈ ಮಾಡ್ಕೋಬೇಕಾದ್ರೆ ಲಾಸ್ಟಲ್ಲೇ ಖಾರ ಮತ್ತು ಉಪ್ಪು ಉಳಿತದೆ. ಈ ರೀತಿ ನಾವು ಮೂರನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನಾವು ಕಲಸ್ಕೊಂಡು ತೊಗೊಂಡೇವಪ್ಪ ಅಂತಂದ್ರೆ ಉಪ್ಪು ಕೂಡ ಕರಗ್ತದೆ, ಖಾರ ಕೂಡ ನಮ್ಗೆ ಗಂಟ ಸಿಗಂಗಿಲ್ಲ ರೀ. ನೀರು ಹಾಕ್ಬೋದು, ಏನಾಗಂಗಿಲ್ಲ. ನಾನು ನೀರೇ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬರ್ತದೆ ರೀ. ಮತ್ತು ನಮಗೆ ಯಾವುದೇ ಕಾರಣಕ್ಕೂ ಖಾರಗಳು ಗಂಟಾಗಂಗಿಲ್ಲ. ನೀವು ಡೈರೆಕ್ಟ್ ಖಾರ ತೊಗೊಂಡು ನೀವು ಒಡೆದು ಹಾಕಿ ನೋಡಿರಿ, ಒಳಗಡೆ ಚಿಕ್ಕ ಚಿಕ್ಕ ಗಂಟಾಗಿ ಉಳಿತದೆ. ಈ ರೀತಿ ರೆಡಿ ಮಾಡ್ಕೊಳ್ಳೋದು ನೋಡಿರಿ. ಇವಾಗ ಇದಕ್ಕೆ ನಾವು ಮೊಟ್ಟೆನ ಒಡೆದು ಹಾಕೋತೀನಿ ರೀ. ನೋಡಿ ನಾನಿಲ್ಲಿ 5 ಮೊಟ್ಟೆನ ಒಡೆದು ಹಾಕ್ಕೊಂಡು ತೊಗೊಂಡಿದ್ದು. ಇದು ಇವಾಗ ಚೆನ್ನಾಗಿ ಖಾರದ ಒಳಗೆ ಕಲಸ್ಕೊತೀನಿ ನೋಡಿ. ನಾನು ಈ ರೀತಿ ಚೆನ್ನಾಗಿ ಕಲಸ್ಕೊಂಡು ತೊಗೊಂಡೆ ನೋಡಿ. ಇವಾಗ ಈ ರೀತಿ ನಾವು ಕಲಸ್ಕೊಂಡ್ರೆ ನಮಗೆ ಖಾರ ಗಂಟಾಗಿರೋಂಗಿಲ್ಲ ರೀ. ಚೆನ್ನಾಗಿ ಹೊಂದ್ಕೋತದೆ. ನಾನು ನೀರು ಹಾಕ್ಕೊಂಡೇವಂದ್ರೆ ಇವಾಗ ಇಲ್ಲಿರೋಂಥ ತರಕಾರಿನ ಸೇರಿಸ್ಕೊತೀನಿ ನೋಡಿ. ಈರುಳ್ಳಿ ಹಾಕ್ಕೊಳಕತ್ತೀನಿ ಮತ್ತು ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ, ಕಟ್ ಮಾಡಿರುವಂಥ ಕ್ಯಾರೆಟು, ಕಟ್ ಮಾಡ್ಕೊಂಡಿರುವಂಥ ಸೌತೆಕಾಯಿ ಇಲ್ಲಿರೋದನ್ನು ಅಷ್ಟನ್ನು ನಾನು ಹಾಕ್ಕೊಂಡೆ. ಇವಾಗ ಇದನ್ನು ನೀಟಾಗಿ ನಾವು ಮತ್ತೆ ಕಲಸಿ ತೊಗೊಳ್ಳೋಣ. ಯಾಕೆಂದರೆ ಎಲ್ಲ ಕಡೆ ಎಲ್ಲನೂ ಹೊಂದ್ಕೋಬೇಕಲ್ವ. ಹಾಗಾಗಿ ತುಂಬಾ ಚೆನ್ನಾಗಿರ್ತದೆ ನೋಡಿರಿ. ಈ ರೀತಿ ಮಾಡ್ಕೊಂಡು ತಿಂದರೆ ಸೂಪರಾಗಿರ್ತದೆ. ಒಂದು ಆಮ್ಲೆಟ್ ತಿಂದರೆ ಸಾಕು, ಹೊಟ್ಟೆನೇ ತುಂಬೋಗುತ್ತೆ ನೋಡಿರಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಇದರಲ್ಲಿ ನಮಗೆ ಉಪ್ಪು ಕೂಡ ಕರಗಿರುತ್ತೆ ಮತ್ತು ಖಾರ ಕೂಡ ಗಂಟು ಸಿಗೋಂಗಿಲ್ಲ. ತುಂಬಾ ಚೆನ್ನಾಗಿರ್ತದೆ ರೀ. ಇವಾಗ ಇದು ರೆಡಿ ಆಯಿತು. ನಾವು ಇವಾಗ ಒಂದು ತವಾ ಇಟ್ಟು ಮಾಡ್ಕೊಳ್ಳೋಣ, ಆಮ್ಲೆಟ್ನ ರೆಡಿ ಮಾಡ್ಕೊಳ್ಳೋಣ ನೋಡಿರಿ. ನಾನು ಗ್ಯಾಸ್ ಹಚ್ಚಿ ಒಂದು ದೋಸೆ ತವಾ ಇಟ್ಕೊಂಡಿದ್ದೀನಿ. ಇವಾಗ ಇದು ತವಾ ಒಂದು ಸ್ವಲ್ಪ ಕಾಯ್ದ ತಕ್ಷಣ ನಾವು ಇದಕ್ಕೆ ರೆಡಿ ಮಾಡಿಟ್ಟಿರುವಂಥ ಆಮ್ಲೆಟ್ನ ಸೇರಿಸ್ಕೊಳ್ಳೋಣ ರೀ. ಇವಾಗ ತವಾ ಕಾಯ್ದೈತ್ರಿ. ಸ್ವಲ್ಪನೇ ನಾವು ಆಮ್ಲೆಟ್ನ ಕಲಸಿಟ್ಟಿರುವಂಥ ತರಕಾರಿ ಆಮ್ಲೆಟ್ನ ಹಾಕೊಳ್ಳೋಮ್ರಿ. ಸ್ವಲ್ಪ ಹಾಕ್ಕೊಂಡು ಈ ರೀತಿ ಹಿಂಗಂದ್ರೆ ಸಾಕು ನೋಡಿ.
ಬೇಕಿದ್ದರೆ ನೀವು ತುಂಬಾ ದಪ್ಪವಾಗಿ ಹಾಕ್ಕೋಬೋದು, ಬೇಡಪ್ಪ ಅಂದ್ರೆ ಇಷ್ಟೇ ತುಳುವಾಗಿ ಕೂಡ ಹಾಕ್ಕೋಬೋದು ರೀ. ತುಂಬಾ ಚೆನ್ನಾಗಿರುತ್ತೆ. ಈ ತತ್ತಿಯಲ್ಲಿ ತರಕಾರಿ ಅಂದರೆ ಮೊಟ್ಟೆಯಲ್ಲಿ ತರಕಾರಿ ಹಾಕಿ ನಾವು ಆಮ್ಲೆಟ್ನ ಮಾಡ್ಕೊಂಡೇವು ಅಂದ್ರೆ ಸೂಪರಾಗಿರ್ತದೆ ರೀ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಮೊಟ್ಟೆ ಇಷ್ಟ ಇಲ್ಲ ಅನ್ನೋರು ಕೂಡ ತಿಂತಾರೆ. ತರಕಾರಿ ತಿನ್ನಲಿಲ್ಲ ಅಂದ್ರೆ ಈ ರೀತಿ ಮೊಟ್ಟೆ ತಿಂತಾರಲ್ಲ ರೀ, ಮೊಟ್ಟೆದೊಳಗೆ ಈ ರೀತಿ ಮಾಡಿಕೊಟ್ಟು ನೋಡಿರಿ, ತುಂಬಾ ಇಷ್ಟಪಡ್ತಾರೆ ಎಲ್ಲರೂ. ಇದು ಇವಾಗ ಚೆನ್ನಾಗಿ ಬೈಯನ್ನು ತಿರುವಿ ಹಾಕೋತೀನಿ ರೀ. ನೋಡಿ, ಇದು ಒಂದು ಸೈಡ ಬೆಂದಿದೆ. ಇವಾಗ ಇದನ್ನು ನೀಟಾಗಿ ರೀತಿ ತಿರುವಿ ಹಾಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರ್ತದೆ ನೋಡಿರಿ. ತರಕಾರಿ ಹಾಕಿ ಆಮ್ಲೆಟ್ ಹಾಕೊಂಡು ನೋಡಿರಿ, ನೀವು ತುಂಬಾ ಇಷ್ಟಪಡ್ತೀರ. ಇದು ಎರಡು ಮೈ ಚೆನ್ನಾಗಿ ನಾವು ಇದನ್ನು ಕರೆಕ್ಟಾಗಿ ಬೈಯೋ ಥರ ಬೈಸ್ಕೊಂಡು ತೊಗೋಬೇಕಾಗ್ತದೆ ನೋಡಿರಿ. ನೋಡಿರಿ, ಇದನ್ನು ಕರೆಕ್ಟಾಗಿ ಎರಡು ಮೈ ಚೆನ್ನಾಗಿ ಈ ರೀತಿ ಬೇಯಿಸ್ಕೊಂಡು ತೊಗೋಬೇಕಾಗ್ತದೆ ನೋಡಿ. ಸೂಪರಾಗಿ ಬರ್ತದೆ ನೋಡಿರಿ. ತರಕಾರಿನೇ ಹಾಕಿಲಿ ಅನ್ನಿಸ್ತದೆ, ಆ ಥರ ಬರ್ತದೆ ಈ ತರಕಾರಿ ಆಮ್ಲೆಟ್. ಸೂಪರಾಗಿರ್ತದೆ ಮತ್ತು ತಿನ್ನೋಕ್ಕೂ. ಇದು ನಾನು ಇವಾಗ ರೆಡಿ ಐತ್ರಿ, ತೆಗಿತೀನಿ ರೀ ಇದನ್ನು. ಇವಾಗ ನೋಡಿರಿ, ನಾನು ಮತ್ತೆ ತಿರುಗಿ ಇನ್ನೊಂದು ಹಾಕ್ಕೊಂಡಿನಿ. ನಾವು ಆಮ್ಲೆಟ್ ಯಾವ ರೀತಿ ಹಾಕೋತೇವಲ್ಲ ಅದೇ ರೀತಿ ಹಾಕೊಳ್ಳೋಣ ನೋಡಿ. ದೊಡ್ಡ ಸೈಜ್ ಬೇಕಂದ್ರೆ ನಾವು ಒಂದು ಸ್ವಲ್ಪ ಜಾಸ್ತಿ ಹಾಕೋಬೇಕಾಗ್ತದೆ. ಇಷ್ಟೇ ಬೇಕಪ್ಪ ಅಂದ್ರೆ ಇಷ್ಟಿಷ್ಟೇ ಮಾಡ್ಕೋದ್ರೆ ಇದು ಕೂಡ ಚೆನ್ನಾಗಿರ್ತದೆ. ನಾನು ಇಲ್ಲಿರೋಂಥ ಈ ಎಗ್, ಮೊಟ್ಟೆ, ತರಕಾರಿ ಎಲ್ಲನೂ ಆಮ್ಲೆಟ್ನ ರೆಡಿ ಮಾಡಿಕೊಂಡು ತೊಗೊಂಡು ಬರ್ತೀನಿ ರೀ. ಆಯ್ತು ನೋಡಿರಿ, ಎಲ್ಲನೂ ಮುಗೀತು. ಇವಾಗ ಎಗ್, ತರಕಾರಿ, ಆಮ್ಲೆಟ್ ಫುಲ್ ಸೂಪರಾಗಿ ರೆಡಿ ಆಗ್ಯಾವ. ನೋಡ್ತಾ ಇರ್ಬೋದು ನೀವು, ಸಖತ್ತಾಗಿ ಬಂದವ್ರಿ. ಫುಲ್ ಖಾಲಿ ಐತಿ. ಇವಾಗ ಇದನ್ನು ತೆಗೆದು ಒಂದು ಪ್ಲೇಟಿಗೆ ತಗೋತೀನಿ ರೀ. ರೆಡಿ ಆಯ್ತು ನೋಡಿರಿ, ಎಗ್, ತರಕಾರಿ, ಆಮ್ಲೆಟ್. ತುಂಬಾ ಸಿಂಪಲಾಗಿ ಮಾಡ್ಕೋಬೋದು, ತುಂಬಾ ರುಚಿಕರವಾಗಿರ್ತದೆ ನೋಡಿರಿ. ಸೂಪರಾಗಿ ಬರ್ತಾವ್ರಿ. ಒಂದು ಸಲ ನೀವು ಟ್ರೈ ಮಾಡಿರಿ, ತುಂಬಾ ಚೆನ್ನಾಗಿ ಆಗ್ತಾವೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಈ ಎಗ್, ತರಕಾರಿ ಆಮ್ಲೆಟ್ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರೆಲ್ಲ ಹೊಸಬರು ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು.